ರವಿ ಮತ್ತು ಸೌಮ್ಯ ಅವರು ಮದುವೆಯಾಗಿ 3 ವರ್ಷಗಳಾಗಿತ್ತು. ಮೊದಲ ದಿನಗಳಲ್ಲಿ ಅವರ ಜೀವನ ತುಂಬ ಸಂತೋಷದಿಂದ ಸಾಗುತ್ತಿತ್ತು. ಇಬ್ಬರೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಯಾಕಂದರೆ ಇವರು ತುಂಬ ಹೊಂದಾಣಿಕೆಯಾಗಿ ಕೂಡ ಇದ್ದರು ಅಂತ ಹೇಳಿದ್ದಾರೆ. ಆದರೆ ಸಮಯ ಕಳೆದಂತೆ ಸೌಮ್ಯ ನಿಧಾನವಾಗಿ ರವಿಯಿಂದ ದೂರವಾಗತೊಡಗಿದಳು. ಅವಳು ಮನೆಯ ಕೆಲಸ, ಕುಟುಂಬದ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡದಲ್ಲಿ ಮುಳುಗಿ ಹೋದಳು. ರವಿ ಮಾತನಾಡಲು ಪ್ರಯತ್ನಿಸಿದಾಗೆಲ್ಲ ಅವಳು "ನಾನು ತುಂಬ ದಣಿದಿದ್ದೇನೆ" ಎಂದು ಹೇಳಿ ಮೌನವಾಗುತ್ತಿದ್ದಳು. ಈ ಮಾತಿನ ಅರ್ಥ ನಿಮಗೆ ಅರ್ಥ ಆಗಿರ್ಬೋದು ಸ್ನೇಹಿತರೆ. ದಿನಗಳು ತಿಂಗಳುಗಳಾದವು. ರವಿಗೆ ತನ್ನ ಹೆಂಡತಿ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬರತೊಡಗಿತು. ಅವನಿಗೆ ಕೇವಲ ದೈಹಿಕ ಸಂಬಂಧದ ಕೊರತೆಯಷ್ಟೇ ಅಲ್ಲ, ಅವಳ ಪ್ರೀತಿ ಮತ್ತು ಮಾತು ಮತ್ತು ಆತ್ಮೀಯತೆಯ ಕೊರತೆಯೂ ನೋವಾಗತೊಡಗಿತು. ಯಾಕಂದರೆ ದೈಹಿಕ ಸಂಬಂಧ ಮಾತ್ರ ಇರುವುದಿಲ್ಲ ಸ್ನೇಹಿತರೆ, ಮಾತುಗಳ ಕೊರತೆ ಕೂಡ ಇದ್ದೇ ಇರುತ್ತೆ. ಒಂದು ರಾತ್ರಿ ರವಿ ತುಂಬ ಬೇಸರದಿಂದ ಬಾಲ್ಕನಿಯಲ್ಲಿ ಕುಳಿತಿದ್ದನು. ಅದನ್ನು ಗಮನಿಸಿದ ಸೌಮ್ಯ ಅವನ ಬಳಿಗೆ ಬಂದು ಕೇಳಿದಳು. ರವಿಯ ಕಣ್ಣೀರಿನಿಂದ ಉತ್ತರಿಸಿದನು, "ನನಗೆ ನಿನ್ನ ಪ್ರೀತಿಗಿಂತ ದೊಡ್ಡದೇನೂ ಬೇಕಿಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀನು ನನ್ನಿಂದ ತುಂಬ ದೂರವಾಗಿರುವಂತೆ ಅನಿಸುತ್ತಿದೆ" ಅಂತ ಹೇಳಿದ ಸ್ನೇಹಿತರೆ. ಯಾಕಂದರೆ ಯಾವುದೇ ಗಂಡಸಾಗಲಿ ಹೆಣ್ಮಕ್ಳು ಸ್ವಲ್ಪ ದೂರ ಆದರೆ ಅವರಿಗೆ ಬೇಸರ ಆಗೇ ಆಗುತ್ತೆ. ಆ ಮಾತು ಕೇಳಿ ಸೌಮ್ಯನ ಕಣ್ಣಲ್ಲೂ ನೀರು ತುಂಬಿತು. ಅವಳು ನಿಧಾನವಾಗಿ ಹೇಳಿದಳು, "ನಾನು ನಿನ್ನಿಂದ ದೂರ ಹೋಗಲು ಪ್ರಯತ್ನಿಸಲಿಲ್ಲ. ಕೆಲಸದ ಒತ್ತಡ, ಮನೆಯ ಜವಾಬ್ದಾರಿಗಳು ಮತ್ತು ನನ್ನ ಮನಸ್ಸಿನ ಗೊಂದಲದಲ್ಲಿ ನಾನು ಸಿಲುಕಿಕೊಂಡಿದ್ದೆ. ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ" ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಜವಾಬ್ದಾರಿ ಇದ್ದೇ ಇರುತ್ತೆ, ಮನೆಯ ಒತ್ತಡಗಳು ತುಂಬ ಇದ್ದೇ ಇರುತ್ತೆ. ಆ ರಾತ್ರಿ ಇಬ್ಬರೂ ತುಂಬ ಹೊತ್ತು ಮಾತನಾಡಿದರು, ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ಸಮಸ್ಯೆ ಪ್ರೀತಿ ಇಲ್ಲದಿರುವುದರಲ್ಲಿ ಪರಸ್ಪರ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳದಿರುವುದು ಎಂಬುದು ಅವರಿಗೆ ಅರ್ಥವಾಯಿತು. ಯಾಕಂದರೆ ಒಬ್ಬರನ್ನೊಬ್ಬರು ಮಾತಾಡದಿರೋ ಅವರ ಸಮಸ್ಯೆಗಳನ್ನು ಬಗ್ಗೆ ಯಾವತ್ತೂ ಹರಿಸೋಕ್ಕಾಗಲ್ಲ ಸ್ನೇಹಿತರೆ. ಕಥೆಯ ಸಂದೇಶ: ದಾಂಪತ್ಯ ಜೀವನದಲ್ಲಿ ದೈಹಿಕ ಸಂಬಂಧ ಮಾತ್ರ ಮುಖ್ಯವಲ್ಲ, ಪರಸ್ಪರ ಪ್ರೀತಿ, ಸಂಭಾಷಣೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಇನ್ನೂ ಮುಖ್ಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ದೈಹಿಕ ಸಂಬಂಧ ಒಂದೇ ಜೀವನ ಅಲ್ಲ. ಮೌನದ ಗೋಡೆ ಎಷ್ಟು ದೊಡ್ಡದಾದರೂ ಒಂದು ಪ್ರಾಮಾಣಿಕ ಮಾತು ಅದನ್ನು ಒಡೆದು ಹಾಕಬಹುದು ಅಂತ ಹೇಳಿದ್ದಾರೆ. ಯಾಕಂದರೆ ಎಷ್ಟೇ ದೈಹಿಕ ಸಂಬಂಧ ಸಮಸ್ಯೆ ಇದ್ರೂ ಕೂಡ ಒಡೆದು